ಎಲ್ಲರೂ ನಮಸ್ಕಾರ. ತುಂಬ ಖುಷಿ ಆಯ್ತದೆ ನನಗೆ ಇವತ್ತು ಸಿದ್ದರಾಮಯ್ಯ ಸರ್ ಬಂದು ನನ್ನ ಸಿನಿಮಾ ನೋಡ್ತಿರೋದಕ್ಕೆ. ಟು ಬಿ ಫ್ರ್ಯಾಂಕ್ಲಿ ಸ್ಪೀಕಿಂಗ್, ನಾನು ಸಿದ್ದರಾಮಯ್ಯ ಸರ್ ಕರಿಬೇಕಾ ಕರಿಬಾರ್ದ ಅನ್ನೋ ಇದಿಲ್ಲ ನನಗೆ ಯೋಚನೆ. ಅವರೇ ನಮ್ಮ ತಂದೆಗೆ ಫೋನ್ ಮಾಡಿಬಿಟ್ಟು, ಇಲ್ಲ ನಾನು ನಿಮ್ಮ ಮಗನ ಸಿನಿಮಾದ ರಿಪೋರ್ಟ್ ತುಂಬ ಚೆನ್ನಾಗಿ ಕೇಳ್ತಾ ಇದ್ದೀನಿ, ನಾನು ಸಿನಿಮಾ ನೋಡಬೇಕು ಇದನ್ನು ಅಂತ ಹೇಳಿ. ಆಮೇಲೆ ಹಂಪಿನ ತುಂಬ ಒಳ್ಳೆ ರೀತಿಯಲ್ಲಿ ತೋರಿಸಿದ್ದೀರಾ ಅಂತ ನಾನು ಕೇಳ್ಪಟ್ಟೆ. ಅದಕ್ಕೆ ನಾನು ಸಿನಿಮಾ ನೋಡಬೇಕು ಅಂತ ಹೇಳಿದರು. ಸೊ ಅದಕ್ಕೆ ನಾವು ಇವತ್ತು ಸಿದ್ದರಾಮಯ್ಯ ಸರ್ಗೆ ಇವತ್ತು ಶೋನ ರೆಡಿ ಮಾಡಿದ್ವಿ. ಸೊ ಅವ್ರು ಬಂದರು, ಸಿನಿಮಾ ನೋಡಿದ್ರು, ತುಂಬ ಇಷ್ಟಪಟ್ಟರು, ತುಂಬ ಹೊಗಳಿದ್ರು, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಾ, ಕಥೆನೂ ತುಂಬ ಚೆನ್ನಾಗಿದೆ ಅಂತ ಹೇಳಿ. ಸೊ ತುಂಬ ಅಂದರೆ ತುಂಬ ಖುಷಿಯಾಯಿತು. ಹಾಗೆ ಅವರು, ನಾನು ಎಲ್ಲ ಕಡೆ ಹೇಳ್ತಿದ್ದೆ, ಇದು ಒಂದು ಫ್ಯಾಮಿಲಿ ಸಿನಿಮಾ, ಯೂತ್ಸ್ ಬಂದು ನೋಡಬೇಕು ಸಿನಿಮಾ, ಫ್ಯಾಮಿಲೀಸ್ ಅಂತೂ ನೋಡಲೇಬೇಕಾಗಿರೋದು ಸಿನಿಮಾ ಅಂತ ಹೇಳಿ. ಅದು ಏನೋ ಅಂತ ಗೊತ್ತಿಲ್ಲ, ನನ್ನ ಬ್ಯಾಡ್ ಟೈಮು, ನನಗೆ ಬೇಕು ಇಲ್ಲ ಏನೋ ಗೊತ್ತಿಲ್ಲ, ಎ ಸರ್ಟಿಫಿಕೇಟ್ಸ್ ಕೊಟ್ಟರು ನನಗೆ. ಆದರೆ ಸಿದ್ದರಾಮಯ್ಯ ಸರ್ ಹೇಳಿದ್ರು, ಇದು ಎ ಸರ್ಟಿಫಿಕೇಟ್ ಸಿನಿಮಾ ಥರನೇ ಅಲ್ಲ, ಇದು ಮಾಡಿರೋದು ತಪ್ಪು ಅಂತ ಹೇಳಿ. ಸೊ ನಿಮ್ಮ ಮಾಧ್ಯಮ ಮುಖಾಂತರ ಯಾರೆಲ್ಲ ಸಿನಿಮಾ ನೋಡಿಲ್ಲ, ಸೆಕೆಂಡ್ ವೀಕು ತುಂಬ ಸಕ್ಸಸ್ಫುಲ್ಲಾಗಿ ಸಿನಿಮಾ ನಡೀತಾ ಇದೆ. ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ ಯಶಸ್ವಿ ಮಾಡಿ ಅಂತ ಕೇಳ್ಕೊಳ್ತೀನಿ. ಏನಾದಿದ್ದರೆ ನೀವು ಕೇಳ್ಬೋದು. ಇಲ್ಲ ತುಂಬ ಖುಷಿಪಟ್ಟರು. ಒಂದೇ ಹೇಳಿದ್ದು, ಒಂದು ಎಪಿಸೋಡ್ ಇದೆ ತಂದೆ ಮಗಂದು, ಅವ್ರು ಸ್ವಲ್ಪ ಆವಾಗ ಇಮೋಷ್ನಲ್ ಆಗ್ಬಿಟ್ಟು ಕಣ್ಣಲ್ಲಿ ನೀರು ಹಾಕಿದ್ರು. ನನಗೆ ನನ್ನ ಮಗನ ನೆನಪಾಯಿತು ಅಂತ ಹೇಳಿ. ಸೊ ಅದಕ್ಕಿಂತ ಜಾಸ್ತಿ ಇನ್ನೇನು ಹೇಳೋಕ್ಕೆ ಸಾಧ್ಯ. ಅವ್ರಿಗೆ ಇಡೀ ಸಿನಿಮಾ ಇಷ್ಟ ಆಯಿತು ಸರ್. ಫಸ್ಟ್ ಹಾಫು ಅವ್ರು ಸ್ವಲ್ಪ ಹಳೆ ದಿನಗಳು ನೆನೆಸ್ಕೊಂಡ್ಬಿಟ್ರು. ಅಂದರೆ ಅವ್ರಿಗೆ ಎರಡೂ ಇಷ್ಟ ಆಯಿತು. ಜಾಸ್ತಿ ಅವ್ರಿಗೆ ಹಂಪಿ ಎಪಿಸೋಡ್ ತುಂಬ ಇಷ್ಟ ಆಯಿತು. ಏನಕ್ಕಂದರೆ ಫ್ಯಾಮಿಲೀಸ್ ನೋಡಬೇಕಾಗಿರೋಂಥ ಸಿನಿಮಾ, ಆಮೇಲೆ ಇತಿಹಾಸ, ಅದು ನಮ್ಮ ಕರ್ನಾಟಕದ್ದು ಹೆಮ್ಮೆದಾದ ವಿಚಾರ ಅದು. ಸೊ ಅದು ತುಂಬ ಅಂದರೆ ತುಂಬ ಇಷ್ಟಪಟ್ಟರು ಅವರು. ಏನಕ್ಕಂದರೆ ಇವತ್ತಿನ ಯುವಕರು ಲವ್ ಅನ್ನೋ ಒಂದು ವಿಷಯದಲ್ಲಿ ಯಾವ ರೀತಿ ಮೋಸ ಆಗ್ತಿದ್ದಾರೆ, ಯಾಮಾರ್ತಿದ್ದಾರೆ, ಅದ್ರ ಮೇಲೆ ನಾವು ಈ ಅಂಶಗಳನ್ನ ಇಟ್ಕೊಂಡು ನಾವು ಈ ಸಿನಿಮಾ ಮಾಡಿರೋದು. ಮೇಜರ್ಲಿ ಫ್ಯಾಮಿಲಿ ನೋಡಬೇಕಂತ ಸಿನಿಮಾ ಇದು. ಇಲ್ಲ, ನನ್ನ ಮೊದಲನೇ ಸಿನಿಮಾನೂ ಅವ್ರು ನೋಡಿದರು, ಇದು ಎರಡನೇ ಸಿನಿಮಾನೂ ಅವ್ರು ನೋಡಿದ್ರು. ಏನು ಅವ್ರು ಏನು ಎಕ್ಸ್ಪ್ರೆಸ್ ಮಾಡಲ್ಲ, ಅಟ್ಲೀಸ್ಟ್ ಸಿದ್ದರಾಮಯ್ಯ ಸರ್ ಅವರು ಏನೊಂದು ಎಕ್ಸ್ಪ್ರೆಸ್ ಮಾಡಿದ್ರು. ತುಂಬ ಖುಷಿಪಟ್ಟರು. ಒಂದೇ ಹೇಳಿದ್ದು, ನನಗೆ ಒಂದು ಮಾತಲ್ಲಿ ಹೇಳಿದ್ರು, ಏನಂದರೆ ದಾವಣಗೆರೆಯಲ್ಲಿ ನಾನು ಪ್ರಮೋಷನ್ಗೆ ಸಕ್ಸಸ್ ಟೂರ್ಗೆ ಹೋದಾಗ ಅಲ್ಲಿ ಬಂದು ಸಿಕ್ಕಿ ನನಗೆ ಮುಟ್ಕೊಟ್ರು. ನಾನು ಹಿಂಗೆ ಏನೋ ಅಂತ ಅಂದ್ಕೊಂಡಿದ್ದೆ, ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕೆ ಇಂಡಸ್ಟ್ರಿಗೆ ಹೋಗ್ತಿದ್ಯಾ ಅಂತ ಅಂದ್ಕೊಂಡೆ. ಬಟ್ ನಿಜವಾಗ್ಲೂ ಇವತ್ತು ನೀನು ಏನು ಎಫರ್ಟ್ಸ್ ಹಾಕಿದೆ, ನಮ್ಮೆಲ್ಲರನ್ನ ಎದುರಾಗಿಸಿ, ನಾನು ಎಷ್ಟೇ ನನಗೆ ತಡೆದ್ರೂ ಕೂಡ ನನ್ನ ಮಾತು ಕೇಳಿದೆ, ಅಗೇನ್ಸ್ಟ್ ಹೋಗಿ ಇಷ್ಟೆಲ್ಲ ಕಷ್ಟಪಟ್ಟು ಸಿನಿಮಾ ಮಾಡಿದೆಲ್ಲ, ಇವತ್ತು ತುಂಬ ಖುಷಿ ಆಯಿತು ನನಗೆ ಅಂತ ಹೇಳಿದ್ರು ಅಷ್ಟೇ. ಅದೇ 5 ಕೋಟಿ ಚಿಲ್ಲರೆವರೆಗೂ ಏನೋ ಒಂದು ಆಗಿದೆ. ಸೊ ತುಂಬ ಖುಷಿಯಾದಂಥ ವಿಚಾರ. ಏನಕ್ಕಂದರೆ ಎಲ್ಲರಿಗೂ ಒಂದು ಕಂಪ್ಲೇಂಟ್ ಇತ್ತು, ಕನ್ನಡ ಸಿನಿಮಾಗಳು ಓಡಲ್ಲ, ಜನ ಥಿಯೇಟ್ರಿಗೆ ಬರ್ತಿಲ್ಲ ಅಂಥೇಳಿ. ನಾವು ಒಂದು ಒಳ್ಳೆ ಸಿನಿಮಾ ಮಾಡಿದ್ರೆ ಇದೊಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೊ ಕರ್ನಾಟಕ ಜನ ಆಯಿತು ಸರ್, ಒಂದಷ್ಟು ಕಡೆ ನಮ್ಮ ಸಿನಿಮಾನು ಪೈರಸಿ ಆಯಿತು. ಬಟ್ ಆ್ಯಂಟಿ ಪೈರಸಿ ಅಂತ ಒಂದು ಕಂಪನಿ ಇತ್ತು, ಅವ್ರಿಗೆ ಹೇಳಿ ಆ ಲಿಂಕ್ಸ್ಗಳನ್ನೆಲ್ಲ ತೆಗೆದಾಕಿದ್ದೀವಿ ಸರ್. ಸೊ ಅದಕ್ಕೆ ಏನು ಸಮಸ್ಯೆ, ಅಷ್ಟೊಂದೇನು ಸಮಸ್ಯೆ ಆಗಿಲ್ಲ ಸರ್. ಆಮೇಲೆ ಥಿಯೇಟ್ರಲ್ಲಿ ಅಷ್ಟೊಂದು ಸಕ್ಸಸ್ಫುಲ್ಲಾಗಿ ಓಡ್ತಿದೆಯಲ್ಲ ಸರ್, ತಾವೇ ಬುಕ್ ಮೈ ಶೋ ಓಪನ್ ಮಾಡಿಬಿಟ್ಟು ನೋಡ್ಬೋದು. ಆಲ್ಮೋಸ್ಟ್ 80-90% ಎಲ್ಲ ಕಡೆ ಹೌಸ್ಫುಲ್ ಹೋಗ್ತಾ ಇದೆ. ಈಗ ನಾನು ಹೊಸೊಬ್ಬ ಸರ್, ಹಂಗೆ ನೋಡೋಕ್ಕೋದ್ರೆ ನನ್ನ ಮೊದಲನೇ ಸಿನಿಮಾನೇ 5 ಕೋಟಿ ಕಲೆಕ್ಷನ್ ಆಗಿರಲಿಲ್ಲ. ಸೊ ತುಂಬ ಖುಷಿ ಅಂತ ವಿಚಾರ. ಇವತ್ತು ಸಕ್ಸಸ್ಫುಲ್ಲಾಗಿ ಹೋಗ್ತಿದೆ. ನಾಳೆನ ಬುಕ್ಕಿಂಗ್ ಇವತ್ತೇ 50% ಜಾಸ್ತಿ ಆಗಿದೆ. ಈಗ ಜಸ್ಟ್ ನಾನು ಸಿನಿಮಾ ನೋಡ್ತಾ ನನಗೆ ಒಂದಷ್ಟು PVRs ಅವ್ರ ಕಡೆಯಿಂದ, ಡಿಸ್ಟ್ರಿಕ್ಟ್ ಕಡೆಯಿಂದ ಫೋನ್ಗಳು ಬರ್ತಾಯಿತ್ತು, ತಾಲೂಕಲ್ಲಿ ಸ್ವಲ್ಪ ಥಿಯೇಟರ್ಸ್ ಜಾಸ್ತಿ ಮಾಡಿ, ಪ್ಲಸ್ ಶೋಸ್ ಜಾಸ್ತಿ ಮಾಡಿ ಅಂತ ಹೇಳಿ. ಸೊ ತುಂಬ ಅಂದರೆ ತುಂಬ ಖುಷಿ ಆಯಿತು ಸರ್. ನನಗೇನು ಸಮಸ್ಯೆ ಇಲ್ಲ ಸರ್, ನನ್ನ ಸಿನಿಮಾ ಆಲ್ರೆಡಿ ಗೆದ್ದಾಯಿತು. ಸೊ ಸಿನಿಮಾ ಒಂದು ಸತಿ ಗೆದ್ದ ಮೇಲೆ ನನಗೆ ಥಿಯೇಟರ್ಸ್ ಕಡೆಯಿಂದ ಯಾವ ಮೋಸನೂ ಇರಲ್ಲ. ನನಗೆ ಮಿನಿಮಮ್ ಥಿಯೇಟರ್ಸ್ ಅಂತ ಇದ್ದೇ ಇರುತ್ತೆ. ಆಮೇಲೆ ಜನ ಡಿಮ್ಯಾಂಡ್ ಅಲ್ವಾ, ಜನ ಡಿಮ್ಯಾಂಡ್ ಮಾಡಿದ್ಮೇಲೆ ಥಿಯೇಟರ್ಸ್ ಅವ್ರಿಗೆ ಏನೂ ಮಾಡ್ಕೊಳಕ್ಕಾಗಲ್ಲ. ಅವ್ರಿಗೆ ಏನು ಸಿಗಬೇಕು ಅವ್ರಿಗೆ ಸಿಗುತ್ತೆ, ನನಗೆ ಏನು ಸಿಗಬೇಕು ನನಗೆ ಸಿಗುತ್ತೆ ಸರ್, ನನಗೇನು ಸಮಸ್ಯೆ ಆಗಲ್ಲ. ಬಳ್ಳಾರಿ, ಧಾರವಾಡ, ನೀವು ವಿಜಯ ಸಕ್ಸಸ್ ಟೂರ್ ಹೋಗೋದನ್ನ ತುಂಬ ಜನ ತಪ್ಪಿ ಮುದ್ದಾಡಿದ್ರು. ಸೊ ಆ ಪ್ರೀತಿ ಬರುತ್ತೆ. ಅಯ್ಯೋ, ಉತ್ತರ ಕರ್ನಾಟಕ ಜನನೇ ಹೀಗೆ. ಏನಕ್ಕಂದರೆ ನಾನು ಪ್ರಮೋಷನ್ಗೆ ಹೋದಾಗಲೂ ಕೂಡ ಇದೇ ಥರ ಪ್ರೀತಿ ತೋರಿಸಿದ್ರು. ಸಿನಿಮಾ ಮೇಲೆ ಅದೇ ನಂಬಿಕೆ ಇಟ್ಕೊಂಡು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಯಶಸ್ವಿನೂ ಮಾಡ್ತಿದ್ದಾರೆ. ನನಗೆ ಹೈಯೆಸ್ಟ್ ಕಲೆಕ್ಷನ್ ಬರ್ತಾ ಇರೋದೇ ಉತ್ತರ ಕರ್ನಾಟಕದಿಂದ. ನೆಕ್ಸ್ಟ್ ನನಗೆ ಹೈಯೆಸ್ಟ್ ಕಲೆಕ್ಷನ್ ಬರ್ತಾ ಇರೋದೇ ಬಳ್ಳಾರಿಯಿಂದ. ಲಾಸ್ಟ್ ನನಗೆ ಅಲ್ಲಿ ಹೋದಾಗ ನಂಗೆ ಹೇಳಿದ್ದು, ಅಪ್ಪು ಸರ್ ಸಿನಿಮಾ ಲಾಸ್ಟ್ ಸರಿ ಇಷ್ಟು ಹೌಸ್ಫುಲ್ ನಡೆದಿದ್ದು, ನೆಕ್ಸ್ಟ್ ನಿಮ್ಮದೇ ಅಂತೇಳಿ. ಸೊ ತುಂಬ ಖುಷಿ ಆಯಿತು, ತುಂಬ ಹೆಮ್ಮೆ ಆಯಿತು. ಅಂದರೆ ನನಗೆ ಈ ಸಕ್ಸಸ್ ನೋಡ್ತಾ ಇದ್ದರೆ, ಅವ್ರ ಪ್ರೀತಿ ನೋಡ್ತಾ ಇದ್ದರೆ ನನಗೆ ಇನ್ನೂ ಜಾಸ್ತಿ ಜವಾಬ್ದಾರಿ ಬರ್ತಾಯಿದೆ. ಏನಕ್ಕಂದರೆ ಅವ್ರು ನನ್ನ ಮೇಲೆ ಒಂದು
ಬೇರೆ ಥರ ಒಂದು ನಂಬಿಕೆ ಇಟ್ಟಿದ್ದಾರೆ. ಏನೋ ಒಂದು ಪೊಸಿಷನ್ ತೊಗೊಳ್ತಾನೆ ಇಂಡಸ್ಟ್ರಿಯಲ್ಲಿ, ನಮ್ಮ ಕನ್ನಡ ಭಾಷೆ, ನಮ್ಮ ಕನ್ನಡ ಇಂಡಸ್ಟ್ರಿ ಬೇರೆ ಲೆವೆಲ್ಗೆ ತೊಗೊಂಡು ಹೋಗ್ತಾನೆ ಅಂತ ಹೇಳಿ. ಸೊ ಅದು ನನಗೆ ಜವಾಬ್ದಾರಿ ಜಾಸ್ತಿ ಇದೆ. ಸೊ ದೇವ್ರ ದಯೆಯಿಂದ ನನ್ನ ಮೇಲೆ ನಂಬಿಕೆ ಇದೆ ನನಗೆ. ಆ ನಂಬಿಕೆನ ನಾನು ಉಳಿಸ್ಕೊಳ್ತೀನಿ ಅಂತ ಹೇಳ್ತೀನಿ. ಈಗ ಸದ್ಯಕ್ಕೆ ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಏನಕ್ಕೆ ಮೊದಲನೇ ಸಿನಿಮಾ ನಮ್ಮದು ದೊಡ್ಡ ಸಿನಿಮಾ ರಿಲೀಸ್ ಆಗಿದ್ದು ಸಕ್ಸಸ್ಫುಲ್ಲಾಗಿ ನಡೀತಿರೋದ್ರಿಂದ ಫಸ್ಟ್ ಈ ಸಕ್ಸಸ್ನ ಎಂಜಾಯ್ ಮಾಡಿಬಿಡ್ತೀನಿ. ಸ್ವಲ್ಪ ನನಗೂ ರೆಸ್ಟ್ ಬೇಕು. ಏನಕ್ಕೆ ಮತ್ತೆ ನಾಡಿದ್ದು ಮತ್ತೆ ಇನ್ನೊಂದು ಟೂರ್ ಹೋಗ್ತಾಯಿದ್ದೀನಿ, ಸಕ್ಸಸ್ ಟೂರ್. ಏನಕ್ಕೆ ತುಮಕೂರಲ್ಲೂ ಸಿನಿಮಾ ತುಂಬ ಚೆನ್ನಾಗಿ ಓಡ್ತಿದೆ ಅಂತೆ, ಸಿರಾಲ್ಲೂ ಕೂಡ ಹೌಸ್ಫುಲ್ ಆಗ್ತಿದೆ, ಹಿರಿಯೂರಲ್ಲೂ ತುಂಬ ಚೆನ್ನಾಗಿ ಆಗ್ತಿದೆ, ಕೋಲಾರ್ಗೆ ಹೋಗಬೇಕು, ಶಿವಮೊಗ್ಗಕ್ಕೆ ಹೋಗಬೇಕು, ಮಂಗಳೂರಿಗೆ ಹೋಗಬೇಕು. ಸೊ ಏನಕ್ಕೆ ಎಲ್ಲ ಕಡೆಯೂ ಸಿನಿಮಾ ಚೆನ್ನಾಗಿ ಹೋಗ್ತಿರೋದ್ರಿಂದ ಏನಕ್ಕೆ ನಾವು ಸಿನಿಮಾ ಪ್ರಚಾರಕ್ಕೆ ಸಿನಿಮಾ ಚೆನ್ನಾಗಿ ಆಗಬೇಕು ಅಂತ ಹೋದಾಗ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ತೀವಿ, ಮತ್ತು ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಹೋಗಲ್ಲ. ಸೊ ಅದು ತಪ್ಪಾಗತ್ತೆ ಅಂಥೇಳಿ ಅದಕ್ಕೆ ಈ ಸಕ್ಸಸ್ ಟೂರ್ನ ಹಾಕ್ಕೊಂಡು ಥಿಯೇಟ್ರ್ ವಿಸಿಟು ಆಗುತ್ತೆ, ಪ್ಲಸ್ ಅವ್ರಿಗೆ ಧನ್ಯವಾದಗಳು ಬರ್ಬೋದಲ್ಲ ಅಂಥೇಳಿ ಒಂದು ಟೂರ್ ಮಾಡ್ತಾಯಿದ್ದೀನಿ. ಟಾರ್ಗೆಟ್ ಮಾಡಿದ್ದು ಅಂದರೆ ಬೆಳವಣಿಗೆ ಸೊ ಅದು ಈ ಸಕ್ಸಸ್ ಅಂತ ಅವ್ರಿಗೆ ಉತ್ತರ ಆಗುತ್ತೆ. ಖಂಡಿತವಾಗ್ಲೂ ಸರ್, ನಾನು ಅದಕ್ಕೆ ಹೇಳ್ತಾ ಇದ್ದೆ, ವೇಟ್ ಮಾಡಿ ಸಿನಿಮಾ ರಿಲೀಸ್ ಆಗಲಿ ಆಮೇಲೆ ಮಾತಾಡ್ತೀನಿ ಅಂತ. ಆಮೇಲೆ ನಾನು ಜಾಸ್ತಿ ಸಿನಿಮಾ ಬಗ್ಗೆ ಹೆಚ್ಚಾಗಿ ಮಾತಾಡೋಕ್ಕೆ ಹೋಗಿಲ್ಲ. ಒಂದು ಆ್ಯಕ್ಟ್ರಾಗಿ ಏನು ಸಿನಿಮಾದ ಮಾಹಿತಿ ಕೊಡಬೇಕು ಅಷ್ಟೇ ಕೊಟ್ಟಿದ್ದೀನಿ, ಸಕ್ಸಸ್ ದಿನ ಮಾತಾಡ್ತೀನಿ ಅಂತ ಹೇಳಿ. ಈಗ ಸರ್ ಅಷ್ಟೊಂದು ಜಾತಿ ಗೀತಿ ಇರ್ತಿದ್ರೆ ಕರ್ನಾಟಕ ಜನ ನೋಡಬೇಕಾಗಿತ್ತು ನನ್ನ ಸಿನಿಮಾ. ಇಲ್ಲ ಇವ್ರು ಮುಸ್ಲಿಮ್ಸ್ ಅವ್ರದ್ದು ನೋಡಬಾರ್ದು ಅಂತ. ಕಲಾವಿದ್ರಿಗೆ ಜಾತಿ ಇಲ್ಲ ಸರ್. ಕೆಲವರು ಇಂಡಸ್ಟ್ರಿಯಲ್ಲಿ ಅವ್ರುಗಳು ಇಂಡಸ್ಟ್ರಿ ಹಾಳು ಮಾಡ್ತಾರದು. ಸೊ ನಿಮ್ಮ ಮಾಧ್ಯಮ ಮುಖಾಂತರ ನಾನು ಚಿಕ್ಕವನೇ, ನೀವೇ ದೊಡ್ಡವರು, ಕೈ ಜೋಡಿಸಿ ಮನವಿ ಮಾಡ್ತೀನಿ, ಕಲಾವಿದ್ರಿಗೆ ಜಾತಿ ಇಲ್ಲ, ಜಾತಿ ಮಾಡೋಕ್ಕೆ ಹೋಗಬೇಡಿ. ಹೊಸೊಬ್ರನ್ನ ಬೆಳೆಸಿ, ಅದು ನಾನಷ್ಟೇ ಅಂತ ಅಲ್ಲ, ಅದು ಯಾರೇ ಇರಲಿ, ಅವ್ನು ಶ್ರೀಮಂತ ಆಗಿರಲಿ, ಮಿನಿಸ್ಟ್ರ್ ಮಗ ಆಗಿರಲಿ, ಅವ್ನು ಯಾವನೇ ಇರಲಿ, ಕಲೆ ನೋಡಿ ಬೆಳೆಸಿ, ಇಷ್ಟ ಆಗಿಲ್ಲ ಮನೆಗೆ ಕಳಿಸ್ಲಿ, ಏನೂ ಬೇಜಾರಿಲ್ಲ. ಆದರೆ ಜಾತಿ ಪಾತಿ ಮಾಡೋಕ್ಕೆ ಹೋಗ್ಬೇಡಿ ಅಂತ ಕೇಳ್ಕೊತೀನಿ ಸರ್. ಇಲ್ಲ ಸರ್, ನಾನು ಎಲ್ಲಿ ಪ್ರಮೋಷನ್ಸಲ್ಲಿ ಬ್ಯುಸಿ ಆಗಿರೋದ್ರಿಂದ ನಾನು ಖಂಡಿತ ನೋಡ್ತೀನಿ ಸರ್, ಆದಷ್ಟು ಬೇಗನೆ ನೋಡ್ತೀನಿ. ಈಗ ನೆಕ್ಸ್ಟ್ ಮತ್ತೆ ಟೂರ್ ಹಾಕ್ಕೊಂಡಿದ್ದೀನಿ, ಅದು ಮುಗಿಸಿದ ಮೇಲೆ ಖಂಡಿತವಾಗ್ಲೂ ನೋಡ್ತೀನಿ ಸರ್. ಗೊತ್ತಿಲ್ಲ ಸರ್, ಅವ್ರಿಗೆ ಕೇಳಬೇಕು ನೀವು, ಅವ್ರು ಯಾವಾಗ ನೋಡ್ತೀನಿ. ಯಾಕಂದರೆ ಅವ್ರು ಬ್ಯುಸಿ ಶೆಡ್ಯೂಲು, ಏನಕ್ಕೆ ಮತ್ತೆ ಧ್ರುವ ಸರ್ ಜೊತೆ ಒಂದು ಸಿನಿಮಾ ಮಾಡ್ತಿದ್ದಾರೆ. ಸೊ ಅವ್ರು ಬ್ಯುಸಿ ಶೆಡ್ಯೂಲ್ ಆಗಿರೋದ್ರಿಂದ ಅವ್ರು ಟೈಮ್ ಫ್ರೀ ಮಾಡಿಕೊಂಡ್ರೆ ಅವರು ಖಂಡಿತವಾಗ್ಲೂ ನೋಡ್ತಾರೆ. ಥ್ಯಾಂಕ್ ಯು ಸರ್.